ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ. ಮಂಡ್ಯದ ಕಾಂಗ್ರೆಸ್ ಕಚೇರಿ ಮುತ್ತಿಗೆಗೆ ಎದ್ದ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು. ಕಳೆದ 3 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದೆ ಬಿಜೆಪಿ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಸಲ್ಲುವಂತೆ ಆಗ್ರಹಿಸಿ ಪ್ರತಿಭಟನೆ. ಇಂದು ಏಕಾಏಕಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನವನ್ನ ಮಾಡಿದ್ದಾರೆ. ಕೈ ಕಚೇರಿಗೆ ಹೋಗುವ ಮುನ್ನವೇ ಬಿಜೆಪಿ ಕಾರ್ಯಕರ್ತರಿಗೆ ತಡೆಯಾಗಿದೆ. ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಮಾರ್ಗ ಮಧ್ಯದಲ್ಲೇ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು. ಬ್ಯೂರೋ ರಿಪೋರ್ಟ್ ಗಿರೀಶ್, NKS 24 ಮಂಡ್ಯ. ಮುಖ್ಯಮಂತ್ರಿಗಳು ಕಂಡಿದ್ದು ಆಗ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಮತ್ತು ಹೊರಗಡೆ ನಮ್ಮ ಕಾರ್ಯಕರ್ತರು ಹೋರಾಟ ಪರವಾಗಿ ಅವತ್ತು ಬೇನ್ ಆಗಿದ್ರು ರಾಜೀನಾಮೆ ಕೊಟ್ಟಿದ್ದು. ಆದರೆ ಈ ನಾಡಿನ ಜನತೆಗೆ ಗೊತ್ತಿದೆ, ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತಿದೆ, ಇದರಲ್ಲಿ ಕೇವಲ ನಾಗೇಂದ್ರ ಭಾಗಿಯಾಗಿಲ್ಲ, ಕಾಂಗ್ರೆಸ್ನ ಹೈಕಮಾಂಡೇ ಭಾಗಿಯಾಗಿದೆ ಅಂತೇಳಿ ಆಗಿನೂ ನಾವು ಆರೋಪವನ್ನು ಮಾಡಿದ್ವಿ. ಅವತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಇರ್ಬೋದು, ಸಿದ್ದರಾಮಯ್ಯವರು ಇರ್ಬೋದು, DK ಶಿವಕುಮಾರ್ ಅಂತೆ ಒಬ್ಬರು ಚಂದ್ರಶೇಖರ್ ಅನ್ನುವಂಥ ಆಫೀಸರ್ ರಾಜೀನಾಮೆ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಈ ಪ್ರಕರಣ ಹೊರಗಡೆ ಬಂದಿತ್ತು. ಹಾಗಾಗಿ ನಾವು ಪ್ರಬಲವಾಗಿ ಹೋರಾಟವನ್ನು ಮಾಡಿದ್ವಿ, ಆಗ ರಾಜೀನಾಮೆ ಕೊಟ್ಟಿದ್ವಿ. ಇನ್ನು EDನಲ್ಲಿ ತನಿಖೆ ನಡೀತಾ ಇದೆ, SIT ನಡೀತಾ ಇದೆ, ಲೋಕಾಯುಕ್ತ ನಡೀತಾ ಇದೆ, ಕೋರ್ಟಲ್ಲಿ ಕೇಸ್ ಇದೆ. ಅವರಿನ್ನೂ ಕಳಂಕರಹಿತ ಅಂತ ಆರೋಪ ಮುಕ್ತ ಆಗಿಲ್ಲ. ಅಂಥ ಸಂದರ್ಭದಲ್ಲೇ ಎಲ್ಲಿ ನಾಗೇಂದ್ರ ಅವ್ರನ್ನ ನಾವು ಮಂತ್ರಿ ಮಾಡದೆ ಹೋದರೆ ಹೈಕಮಾಂಡ್ನಲ್ಲಿ ಭಾಗಿಯಾಗಿರುವಂಥವ್ರ ಹೆಸರನ್ನ ಹೇಳ್ಬಿಡ್ತಾರೋ ಅನ್ನೋ ಭಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಇವತ್ತಿನ DK ಶಿವಕುಮಾರ್ ಇರ್ಬೋದು, ಅವರು ಪುನಃ ತಗೊಂಡಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ನಿರ್ಧಾರ ಮಾಡಿದ್ವಿ, ಆಗಸ್ಟ್ 17ನೇ ತಾರೀಕಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅವರು ರಾಜೀನಾಮೆ ಕೊಡೋ ತನಕ ಅಹೋರಾತ್ರಿ ಧರಣಿ, ಅದೇ ರೀತಿ ಸದನದ ಒಳಗಡೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ನಾವು ರಾಜೀನಾಮೆ ಕೊಡೋ ತನಕ ಹೋರಾಟವನ್ನು ಮಾಡಬೇಕು. ಅಕಸ್ಮಾತ್ ಅವರು ರಾಜೀನಾಮೆ ಕೊಡದೆ ಹೋದರೆ ಸದನ ನಡೆಯೋ ತನಕ ನಾವೆಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿಯನ್ನು ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು ಮಾಡಬೇಕು. ಅನಂತರ ನಾವು ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡುವಂಥದ್ದು ಅಂತ ಮಾಡಿದ್ದೀವಿ. ಅದೇ ರೀತಿ ಮಂಡ್ಯದಲ್ಲಿ ಕೂಡ ಆಗಸ್ಟ್ 17ನೇ ತಾರೀಕಿಂದ ಈ ಹೋರಾಟ ನಡೀತಾ ಇದೆ. ಇಲ್ಲ, ಕಾಂಗ್ರೆಸ್ಗೆ ಯಾವುದೇ ಕಚೇರಿ ಮುಖ್ಯ ಹಾಕಿರೋಕೆ ಏನು ಮಾನ ಮರ್ಯಾದೆ ಇಲ್ಲ. ಹೇಳಿದ್ದಲ್ಲ, ಸ್ವತಃ ಸಿದ್ದರಾಮಯ್ಯನವರೇ ಒಂದು ಭ್ರಷ್ಟಾಚಾರ ಮಾಡುವಂಥದ್ದೇ ತಪ್ಪು. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ ಅಂತ ಒಪ್ಕೊಂಡಿದ್ದಾರೆ. ಸುಮಾರು 600 ಖಾತೆಗಳಿಗೆ ಅದು ಹಣ ಹೋಯಿತು. ಅದರ ಗೋಲ್ಡನ್ನು ಪರ್ಚೇಸ್ ಮಾಡಿದರು, ಲ್ಯಾಂಬೋರ್ಗೆ ಕಾರ್ ಮಾಡಿದರು, ಬಾರ್ಗಳಲ್ಲಿ ಒಂದು ಕ್ಯಾಸನ್ನ ಮಾಡಿದರು. ಆ ಚುನಾವಣೆ ಹಣವನ್ನು ತೆಲಂಗಾಣ ಮತ್ತು ಕರ್ನಾಟಕದ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಒಳಗೊಂಡಂತೆ ಅದನ್ನು ಬಳಕೆ ಮಾಡಿದ್ದು ಗೊತ್ತಿದೆ. ಸ್ವತಃ ನಾಗೇಂದ್ರ ಅವರ ಫ್ಯಾಮಿಲಿಯ ಅಕೌಂಟ್ಗೆ 1,20,00,000 ರೂಪಾಯಿ ಆಗಿರುವಂಥದ್ದು ಎಲ್ಲ ತನಿಖಾ ಸಂಸ್ಥೆಗಳಿಂದ ಗೊತ್ತಾಗಿದೆ. ಹಾಗಾಗಿ ನಾವು ಆಗ್ರಹ ಮಾಡ್ತಾ ಇರೋದು ಜನರಲ್ಲಿ ಈ ರೀತಿ ಜಾಗೃತಿನೂ ಆಗಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪರ ಅಂತ ವೋಟ್ ತಗೊಳ್ಳುವಂಥ ಈ ಕಾಂಗ್ರೆಸ್ ಪಕ್ಷ ಹಲವಾರು ವರ್ಷಗಳಿಂದ ಭ್ರಷ್ಟಾಚಾರನೇ ಮಾಡ್ಕೊಂಡು ಬಂದಿರೋದು. ಇಡೀ ದೇಶಕ್ಕೆ ಭ್ರಷ್ಟಾಚಾರದ ಪಿತಾಮಹ ಪಕ್ಷ ಯಾವ್ದಾರು ಇದ್ರು ಕಾಂಗ್ರೆಸ್ ಪಕ್ಷ ಇವತ್ತು. ಹಾಗಾಗಿ ನಾವು ಜನರಲ್ಲೂ ಕೂಡ ಜಾಗೃತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಾರ್ಯಕರ್ತರು, ಮುಖಂಡರು ಸೇರಿದಂತೆ ಹೋರಾಟವನ್ನು ಮಾಡ್ತಾಯಿದ್ದೀವಿ.